ಇವತ್ತು ನಾನು ನಮ್ಮ ಅಧ್ಯಕ್ಷರು ಮೇಲ್ಮನೆಯಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಹರಿಪ್ರಸಾದ್ ಅವರು, ಪ್ರಚಾರ ಸಮಿತಿ ಅಧ್ಯಕ್ಷರಾದಂಥ ಎಂ ಪಿ ಪಾಟೀಲ್ ಅವರು, ಕಾರ್ಯಾಧ್ಯಕ್ಷರುಗಳಾದಂಥ ರಾಮಲಿಂಗ ರೆಡ್ಡಿ ಅವರು ಮತ್ತು ಬೇರೆ ಬೇರೆ ಮೇಲ್ಮನೆಯ ಸದಸ್ಯರು, ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು, MLCಗಳು, ನಾವೆಲ್ಲರೂ ಕೂಡ ನಿಯೋಗದಲ್ಲಿ ಬಂದು ರಾಜ್ಯಪಾಲರನ್ನ ಭೇಟಿ ಮಾಡಿ ಅವರಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ. ನಿಮಗೆಲ್ಲ ಗೊತ್ತಿದೆ, ನೀವು ಕೂಡ ಈಗಾಗಲೇ ಪ್ರಚಾರ ಮಾಡಿದ್ದೀರಿ. ಸಂತೋಷ್ ಕೆ ಪಾಟೀಲ್ ಅಂತಕ್ಕಂಥದ್ದು ಒಬ್ಬರು ಸಿವಿಲ್ ಕಾಂಟ್ರಾಕ್ಟರ್ ಮತ್ತು BJP ಕಾರ್ಯಕರ್ತ. ಅವರು ಬೆಳಗಾಂ ಜಿಲ್ಲೆಗೆ ಸೇರಿದಂಥವರು, ಬೆಳಗಾಂ ಗ್ರಾಮೀಣ ಕ್ಷೇತ್ರಕ್ಕೆ ಸೇರಿದವರು. ಈಶ್ವರತ್ನ ಅವರು ಗ್ರಾಮೀಣಾಭಿವೃದ್ಧಿ ಸಚಿವರು. ಈ ಸಂತೋಷ್ ಕೆ ಪಾಟೀಲ್ಗೆ ಹಳ್ಳಿ ರಸ್ತೆಗಳು ಮಾಡಲಿಕ್ಕೆ ಸೂಚಿಸಿದ್ದಾರೆ. 108 ಕೆಲಸಗಳು, 4 ಕೋಟಿ ತೆಗೆತಕ್ಕ ವೆಚ್ಚ ಆಗ್ತಕ್ಕಂಥ ಕಾಮಗಾರಿಗಳನ್ನು ಮಾಡಲಿಕ್ಕೆ ಹೇಳಿದ್ದಾರೆ. ಮಿನಿಸ್ಟರ್ ಹೇಳಿದ್ರು ಅಂತೇಳಿ ಕೆಲಸ ಮಾಡಿ ಮುಗಿಸಿದ್ದಾರೆ. 2001ರಲ್ಲಿ ವರ್ಕ್ ಆರ್ಡರ್ ಕೊಡ್ತೀವಿ ಅಂತ ಕೊಡ್ತೀವಿ. ಆಮೇಲೆ ಕೆಲಸ ಎಲ್ಲ ಮುಗೀತು. ಪಾಪ ಸಾಲ ಮಾಡಿ ಕೆಲಸ ಮಾಡಿದ್ದಾರೆ. ತನ್ನ ಹೆಂಡತಿ ಒಡವೆ ಇಟ್ಬಿಟ್ಟು ಎಲ್ಲ ಕೆಲಸ ಮಾಡಿದ್ದಾರೆ. ಖಾಸಗಿಯವ್ರ ಹತ್ರ ಸಾಲ ತಗೊಂಡು ಕೆಲಸ ಮಾಡಿದ್ದಾರೆ ಮತ್ತು ಗುಣಮಟ್ಟದ ಕೆಲಸ ಮಾಡಿದ್ದಾರೆ. ಸರ್ಕಾರ ಒಬ್ಬರು ಮಂತ್ರಿಯಾಗಿ ಅವರು ಸಂಬಂಧಪಟ್ಟಂಥ ಇಲಾಖೆ ಮಂತ್ರಿಯಾಗಿ ಅವರೇ ಕೆಲಸ ಮಾಡಿದ್ದಾರೆ. ನಮಗೆ ಕಿರುಕುಳ ಆಗಿದೆ ಅಂತೇಳಿ ಅವರು ಪರಿಗಣಿಸಿಕೆ ಟಿವಿ ಚಾನಲ್ಗಳಲ್ಲಿ ನಾವು ಇಟ್ ಈಸ್ ಇಂಡಿಕೇಟೆಡ್. This government is a 40% commission government. Department, Rural Development Department, Irrigation Department, Urban Development Department, Social Development Department, in all these departments, without 40% commission, no work can be executed. ನಾವು ಅದಕ್ಕೋಸ್ಕರನೇ ಈ 40% ಕಮಿಷನ್ ಸರ್ಕಾರ ಅಂತೇಳಿ ನಾವು ಅಡ್ಜರ್ಮೆಂಟ್ ಮೋಷನ್ ಕೊಟ್ಟಿದ್ದೆ ಅಸೆಂಬ್ಲಿನಲ್ಲಿ. ಬಟ್ ನಮ್ಮ ಅಧ್ಯಕ್ಷರು, ವಿಧಾನಸಭೆ ಅಧ್ಯಕ್ಷರು, ವಿತೌಟ್ ಹಿಯರಿಂಗ್ ಅಸ್, ಸುವೋ ಮೋಟೋ ರಿಜೆಕ್ಟೆಡ್ ದಿ ಅಡ್ಜರ್ಮೆಂಟ್ ಮೋಷನ್. ಸುವೋ ಮೋಟೋ ನೆವರ್ ಇನ್ ದಿ ಹಿಸ್ಟ್ರಿ ಆಫ್ ಕರ್ನಾಟಕ ಲೆಜಿಸ್ಲೇಚರ್ ಸುವೋ ಮೋಟೋ ರಿಜೆಕ್ಟ್ ಮಾಡ್ತಾರೆ. ಸೊ ಚರ್ಚೆ ಮಾಡೋಕ್ಕೂ ಅವಕಾಶ ಸಿಕ್ಕದೆ ಹೋಯಿತು. ಈಗ ಅದು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಪ್ರೈಮ್ ಮಿನಿಸ್ಟರ್ ಬರೆದವ್ರೆ. ಅದು ಯಾವಾಗ ಬರೆದದು? 7/6/2021. ಅದಾದಮೇಲೆ ಪ್ರಜಾವಾಣಿ, ಡೆಕ್ಕನ್ ಹೆರಾಲ್ಡ್ ಅವೆಲ್ಲ ಕೂಡ ರಿಪೋರ್ಟ್ ಮಾಡ್ತಾರೆ. ಆದರೂ ಕೂಡ ಪ್ರೈಮ್ ಮಿನಿಸ್ಟರು ಏನು ಕ್ರಮ ತಗೊಳ್ಳಿಲ್ಲ, ಚೀಫ್ ಮಿನಿಸ್ಟರ್ ಏನು ಕ್ರಮ ತಗೊಳ್ಳಿಲ್ಲ. ಇದನ್ನು ತನಿಖೆ ಮಾಡಿಸ್ತಕ್ಕಂಥ ಪ್ರಯತ್ನ ಕೂಡ ಮಾಡಿಲ್ಲ. ಈಗ ಪಾಪ ಸಂತೋಷ್ ಕೆ ಪಾಟೀಲ್ ಅವರು ಸಣ್ಣ ಕಾಂಟ್ರಾಕ್ಟರ್ 4 ಕೋಟಿ ರೂಪಾಯಿ ಕೆಲಸ ಮಾಡಿಬಿಟ್ಟು ನೀವು 40% ಕೊಡುವಂತಂದ್ರೆ 1,60,00,000 ಅದಕ್ಕೆ ಹೊರಟೋಯ್ತು. ಸಾಲ ಮಾಡಿ 40% ಅಂದರೆ 1,60,00,000 ಹೊರಟೋಯ್ತು. 2,00,000 ಎಲ್ಲಿಂದ ಬರ್ತದೆ? ಇಷ್ಟೊಂದು ಭ್ರಷ್ಟ ಸರ್ಕಾರ ಕರ್ನಾಟಕ ಇತಿಹಾಸದಲ್ಲಿ ನಾವು ಇಟ್ ಈಸ್ ವಿಂಡಿಕೇಟಿಂಗ್. ಪಾಪ ಅವರು ಸಂತೋಷ್ ಕೆ ಪಾಟೀಲ್ ಉಡುಪಿಗೆ ಹೋಗಿದ್ದಾರೆ. ಯಾಕೆ ಹೋಗಿದ್ದಾರೆ? ಚೀಫ್ ಮಿನಿಸ್ಟರ್ ಭೇಟಿ ಮಾಡೋದು.
ಚೀಫ್ ಮಿನಿಸ್ಟರ್ ಭೇಟಿ ಮಾಡಿ ಅವ್ರಿಗೂ ಕೂಡ ಮನವಿ ಮಾಡೋಕ್ಕೆ ಹೇಳಿ. ಅವ್ರು ಚೀಫ್ ಮಿನಿಸ್ಟರ್ 2 ದಿನ ಇದ್ರು, ಪಕ್ಷ ಎಲ್ಲ ಸೇರಿ ನಾವೆಲ್ಲ ಇವತ್ತು ನಮ್ಮ ಘನವೆತ್ತ ರಾಜ್ಯಪಾಲರನ್ನ ಭೇಟಿ ಮಾಡಿದ್ರು. ರಾಜ್ಯಪಾಲರು ಪಾಪ ಗುಜರಾತ್ ಹೊರಟಿದ್ರು. ನಮಗೆ ಅರ್ಲಿ ಮಾರ್ನಿಂಗ್ 9:30 ಹೋಗ್ತಾ ಇದ್ದೀವಿ ಅಂತೇಳಿ ನಮಗೆ ಟೈಮ್ ಕೂಡ ಕೊಟ್ಟಿದ್ರು. ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ಪರವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಇವತ್ತು ಇಡೀ ದೇಶದಲ್ಲಿ, ಇಡೀ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮ ದೇಶದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಒಂದು ದೊಡ್ಡ ಕಪ್ಪು ಚುಕ್ಕಿ. ಇದನ್ನ ಏನು ನಾವು ಕರ್ನಾಟಕದಲ್ಲಿ ಒಂದು ಉತ್ತಮವಾದಂಥ ಆಡಳಿತವನ್ನ 16 ವರ್ಷಗಳಿಂದ ನಾವು ಕೊಟ್ಕೊಂಡು ಬರ್ತಾ ಇದ್ದೆವು. ಅದು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ಏನು ಅವರ ಧ್ವನಿಯನ್ನು ಎತ್ತಿದ್ರು, ಅವರ ನೋವನ್ನು ಎತ್ತಿದ್ರು, ಅದಕ್ಕೆ ಇವತ್ತು ಸಾಕ್ಷಿಯಾಗಿ ಒಂದು ಮಂತ್ರಿ ಮೇಲೆ ನೇರವಾಗಿ ಒಬ್ಬ ಹಿಂದೂ ವಾಹಿನಿಯ ಒಬ್ಬ ಕಾರ್ಯಕರ್ತ, ಆತನೇ ಅಫಿಷಿಯಲ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟ್ರಿಗೆ ಪತ್ರ ಬರೆದು, ಆ ಕೇಂದ್ರದ ವರಿಷ್ಠರಿಗೆ ಬರೆದು, ಮುಖ್ಯಮಂತ್ರಿಗೆ ತಿಳಿಸಿ, ಎಲ್ಲರಿಗೂ ಕೂಡ ತಿಳಿಸಿ, ಕೊನೆಗೆ ತನ್ನ ಪ್ರಾಣವನ್ನೇ ಕೂಡ ಈ ರಾಜ್ಯದ ಭ್ರಷ್ಟಾಚಾರದ ವಿರುದ್ಧವಾಗಿ ಇವತ್ತು ಪ್ರಾಣವನ್ನೇ ಕೊಟ್ಟಿದ್ದಂಥ ಒಂದು ಅಂಶ ಇವತ್ತು ಬೆಳಕಿಗೆ ಬಂದಿದೆ. ಕೂಡಲೇ ನಾವು ಮೊದಲಿಂದನೂ ಹೇಳ್ಕೊಂಡು ಬರ್ತಾ ಇದ್ದೋ, ಇದ್ರ ಬಗ್ಗೆ ಚರ್ಚೆ ಆಗಬೇಕು, ವ್ಯಾಪಕವಾಗಿ ನಾವೆಲ್ಲ ಮಾತಾಡಬೇಕು ಅಂತ. ಅಡ್ಜರ್ನ್ಮೆಂಟ್ ಮೋಷನ್ ಕೊಟ್ಟಾಗ ಕೂಡ ನಮ್ಮ ಅಡ್ಜರ್ನ್ಮೆಂಟ್ ಮೋಷನ್ನ ಅವಕಾಶ ಕೊಡದೆ ಡಿಸ್ಮಿಸ್ ಮಾಡೋದು, ಸುಮೋಟೋ ರಿಜೆಕ್ಟ್ ಮಾಡೋದು. ಬಹುಶಃ ಆ ಅಡ್ಜರ್ನ್ಮೆಂಟ್ ಮೋಷನ್ ಏನಾದ್ರು ಚರ್ಚೆ ಮಾಡೋಕ್ಕೆ ನಮ್ಗೆ ಅವಕಾಶ ಕೊಟ್ಟಿದ್ರೆ ಇಂಥ ಘಟನೆಗಳು ಆಗ್ತಿರ್ಲಿಲ್ಲ ಅಂತೇಳಿ ನಾನಂತೂ ಭಾವಿಸ್ಕೊಂಡಿದ್ದೇನೆ. ಆಯಿತು, ಆಗಿದ್ದಾಯಿತು. ಈಗ ಕಾಂಟ್ರಾಕ್ಟರ್ಗೆ ಪಾಪ ಹೆಣ್ಣುಮಗಳ ನೋವನ್ನು ತಾವೆಲ್ಲ ಕೇಳಿದ್ರಿ, ತಾವೇ ಟಿ ವಿಲೆಲ್ಲ ತೋರಿಸಿದ್ದೀರಿ, ಆ ಕುಟುಂಬದವ್ರ ನೋವೆಲ್ಲ ತೋರಿಸಿದ್ದೀರಿ. ಕೊನೆಗೆ ಆತ ಹೋಗಿ ಉಡುಪಿಲಿ ಆ ಪಕ್ಷದ ವರಿಷ್ಠರನ್ನೇ ಭೇಟಿ ಮಾಡಬೇಕು ಅಂತ ಉಡುಪಿಗೆ ಹೋಗಿದ್ದಾನೆ ಅಂತೇಳಿ ವರದಿ ಕೂಡ ಆಗಿದೆ. ಸೊ ತನ್ನ ಕೊನೆಯ ಉಸಿರನ್ನ ಈ ಒಂದು ಅವನಾಗಿದ್ದಂಥ ಒಂದು ನೋವಿಗೆ, ಭ್ರಷ್ಟಾಚಾರದ ಏನು ಒಂದು ಅವನಿಗೆ ತಡ್ಕೊಳಕ್ಕಾಗದೆ, ಹಣ ಕೊಡೋಕ್ಕಾಗದೆ ಆಗಿದ್ದಂಥ ಲಾಸ್ಗೆ ಇವತ್ತು ತಾನು ಮಂತ್ರಿಗಳ ಹೆಸರನ್ನೇ ಬರೆದು ಮೆಸೇಜು ಕೂಡ ಹಾಕಿ ಕೊನೆಗೆ ಅವರ ನಮನವನ್ನು ಎಲ್ಲರೂ ಕೂಡ ತಿಳಿಸಿ ಪ್ರಾಣವನ್ನು ತೆಗೆದುಕೊಂಡಿದ್ದಾರೆ. ನಾವೇನು ಎಕ್ಸ್ಟ್ರಾ ಏನು ವಿಚಾರ ನಾವೇನು ಮಾತಾಡ್ತಾ ಇಲ್ಲ. ನೋವನ್ನು ತಾವೆಲ್ಲ ಕೇಳಿದ್ರಿ, ತಾವೇ ಟಿ ವಿಲೆಲ್ಲ ತೋರಿಸಿದ್ದೀರಿ, ಆ ಕುಟುಂಬದವ್ರ ನೋವೆಲ್ಲ ತೋರಿಸಿದ್ದೀರಿ. ಕೊನೆಗೆ ಆತ ಹೋಗಿ ಉಡುಪಿಲಿ ಆ ಪಕ್ಷದ ವರಿಷ್ಠರನ್ನೇ ಭೇಟಿ ಮಾಡಬೇಕು ಅಂತ ಉಡುಪಿಗೆ ಹೋಗಿದ್ದಾನೆ ಅಂತೇಳಿ ವರದಿ ಕೂಡ ಆಗಿದೆ. ಸೊ ತನ್ನ ಕೊನೆಯ ಉಸಿರನ್ನ ಈ ಒಂದು ಅವನಾಗಿದ್ದಂಥ ಒಂದು ನೋವಿಗೆ, ಭ್ರಷ್ಟಾಚಾರದ ಏನು ಒಂದು ಅವನಿಗೆ ತಡ್ಕೊಳಕ್ಕಾಗದೆ, ಹಣ ಕೊಡೋಕ್ಕಾಗದೆ ಆಗಿದ್ದಂಥ ಲಾಸ್ಗೆ ಇವತ್ತು ತಾನು ಮಂತ್ರಿಗಳ ಹೆಸರನ್ನೇ ಬರೆದು ಮೆಸೇಜು ಕೂಡ ಹಾಕಿ ಕೊನೆಗೆ ಅವರ ನಮನವನ್ನು ಎಲ್ಲರೂ ಕೂಡ ತಿಳಿಸಿ ಪ್ರಾಣವನ್ನು ತೆಗೆದುಕೊಂಡಿದ್ದಾರೆ. ನಾವೇನು ಎಕ್ಸ್ಟ್ರಾ ಏನು ವಿಚಾರ ನಾವೇನು ಮಾತಾಡ್ತಾ ಇಲ್ಲ. ಈ ರಾಜ್ಯದಲ್ಲಿ, ಈ ರಾಷ್ಟ್ರದಲ್ಲಿ ಏನು ಕಾನೂನಿದೆ, ಆ ಕಾನೂನಿಗೆ ಯಾವ ರೀತಿ ಗೌರವ ಕೊಡಬೇಕು, ಕಾನೂನಿಗೆ ಯಾವ ರೀತಿ ನಡ್ಕೊಳ್ಬೇಕು ಅಂತೇಳಿ ಇವತ್ತು ಒಂದು ಎಫ್ ಐ ಆರ್ ಇವತ್ತು ಬಂದಿದೆ. ಭಾಳ ಸಂತೋಷ. ಆ ಎಫ್ ಐ ಆರ್ ಹಿನ್ನೆಲೆಯಲ್ಲಿ ಕೂಡಲೇ ಅವ್ರನ್ನ ಬಂಧಿಸುವಂಥ ಕೆಲಸ ಮಾಡಬೇಕು. ಜೊತೆಗೆ ಇಲ್ಲಿ ಮುಖ್ಯವಾಗಿ ಒಂದು ಸೂಯಿಸೈಡ್, ಅಬೆಟ್ಮೆಂಟ್ ಸೂಯಿಸೈಡ್ ಜೊತೆಗೆ ಕರಪ್ಷನ್ ಇದೆ. ಕರಪ್ಷನ್, ಆ ಕರಪ್ಷನ್ ಅಡಿಯಲ್ಲಿ ಇವತ್ತು ಕೇಸನ್ನು ತೆಗೆದುಕೊಳ್ಬೇಕು. ACB ತೆಗೆದುಕೊಳ್ತಾರೋ, ಪೊಲೀಸವರೇ ತೆಗೆದುಕೊಳ್ತಾರೋ, ಯಾರು ತೆಗೆದುಕೊಳ್ತಾರೋ ಅದನ್ನ ಮೊದಲು ಕರಪ್ಷನ್ ಕೇಸು ತೆಗೆದುಕೊಳ್ಬೇಕು. ಅವ್ರನ್ನ ಕೂಡಲೇ ಬಂಧಿಸಬೇಕು. ಬಂದ ಮೇಲೆ ಆಮೇಲೆ ವಜಾ ನೆಕ್ಸ್ಟ್ ಪಾಯಿಂಟು. ಸೊ ಅವ್ರನ್ನ ಬಂಧಿಸುವಂಥ ಕೆಲಸವನ್ನು ಮೊದಲು ಮಾಡಬೇಕು. ಅವ್ರನ್ನ ವಜಾ ಮಾಡ್ಕೊಳ್ತಾರೋ, ಒಳಗಡೆ ಇಟ್ಕೊಳ್ತಾರೋ, ಆಮೇಲೆ ಮಾತಾಡ್ತೀವಿ ನಾವು. ಫಸ್ಟ್ ಹಿ ಹ್ಯಾಸ್ ಟು ಬಿ ಅರೆಸ್ಟೆಡ್. ದಿಸ್ ಈಸ್ ದಿ ಪ್ರೈಮ್. ಅದಕ್ಕೋಸ್ಕರ ನಾವು ಎಲ್ಲ ಗವರ್ನರ್ನ ನಾವೆಲ್ಲ ಸೇರಿ ಘನವೆತ್ತ ರಾಜ್ಯಪಾಲರನ್ನ ಭೇಟಿ ಮಾಡಿ ನಮ್ಮ ಏನು ಮೆಮೊರಂಡಮ್ ನಾವು ಕೊಟ್ಟಿದ್ದೇವೆ. ಗವರ್ನರ್ ಕೂಡ ಪಾಪ ಇಮಿಡಿಯೇಟ್ ಆಗಿ ನಿನ್ನೆ ಚೀಫ್ ಮಿನಿಸ್ಟ್ರಿಗೂ ಮಾತಾಡಿದ್ದಾರೆ, ಮಿನಿಸ್ಟ್ರಿಗೂ ಮಾತಾಡಿದ್ದಾರೆ. ಆ ಮಿನಿಸ್ಟ್ರಿ ಹೇಳಿದಂತೆ ನನಗೆ ಗೊತ್ತೇ ಇಲ್ಲ ಸ್ವಾಮಿ ಅಂತ ಹೇಳಿದಂತೆ. ಸದ್ಯ ಪಾಪ ಎಲ್ಲ ತಾವೆಲ್ಲ ಕೂಡ ಆ ಫೋಟೋಗಳು, ಭಾವಚಿತ್ರಗಳನ್ನೆಲ್ಲ ತಾವೆಲ್ಲ ತೋರಿಸಿದ್ದೀರಿ. ಸೊ ಅದಕ್ಕೆ ಅವರು ಕೂಡ ನಾನು ನಿಷ್ಪಕ್ಷವಾಗಿ ಖಂಡಿತ ನಾನು ಕಂಡಕ್ಟ್ ಮಾಡಿದ್ದೇನೆ, ನಾನು ಮಾತಾಡಿದ್ದೇನೆ. ಆಲೇ
ಎನ್ಕ್ವೈರಿ ಮಾಡಿದ್ದೀನಿ ಅಂತ ಕೂಡ ತಿಳಿಸಿದ್ದು. ಮಿಕ್ಕಿದ ವಿಚಾರನ ನಮ್ಮ ವಿರೋಧ ಪಕ್ಷದ ನಾಯಕರು ತಿಳಿಸ್ತಾರೆ. ನಾವು ಈ ಹೋರಾಟವನ್ನು ಇಲ್ಲಿಗೆ ಬಿಡುವಂಥ ಪ್ರಶ್ನೆ ಇಲ್ಲ. ಇದು ರಾಜ್ಯದ ಜನತೆಯ ಸ್ವತ್ತಿದು ಹೋರಾಟ. ಇವತ್ತು ಬೆಂಗಳೂರಿನಲ್ಲಿ ನೀವು ಪಾದಯಾತ್ರೆ ಮಾಡಬೇಡಿ, ಹೋರಾಟ ಮಾಡಬೇಡಿ ಅಂತ ಕೋರ್ಟ್ ಇದ್ರು ಕೂಡ ನಾವು ಎಲ್ಲ ಶಿಕ್ಷೆಗೂ ಕೂಡ ಒಳಗಾಗಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ಹೋರಾಟವನ್ನು ಮುಂದುವರಿಸ್ತೇವೆ. ಅವರು ಮೊದಲು ಬಂಧಿಸಬೇಕು, ವಜಾ ಮಾಡಬೇಕು, ಕಾನೂನಂತೆ ಕ್ರಮವನ್ನು ಕೈಗೊಳ್ಳಬೇಕು. ಇದು ಕಾಂಗ್ರೆಸ್ ಪಕ್ಷದ ಏನು ಒಂದು ನಮ್ಮ ಸಿದ್ಧಾಂತ. ಈ ಭ್ರಷ್ಟ ರಹಿತ ರಾಜ್ಯವನ್ನು ಕರ್ನಾಟಕಕ್ಕೆ ಕೊಡಬೇಕು. ಅದಕ್ಕೆ ನೀವು ಕೂಡ ಸಹಕಾರ ಕೊಡಬೇಕು ಅಂತೇಳಿ ತಮ್ಮಲ್ಲೂ ಕೂಡ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ.